ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಂಗ್ರೆಸ್ ಸಂಭ್ರಮಾಚರಣೆ ಮಾಡ್ತಾ ಇದೆ. ಮೃತ ನೀಟ್ ಆಕಾಂಕ್ಷಿಗಳಿಗೆ ಸಂತಾಪ ಸೂಚಿಸಿದ್ದಾರೆ. ದೇಶದ ಹಲವು ರಾಜ್ಯಗಳಲ್ಲಿ ರಾತ್ರಿ ಕ್ಯಾಂಡಲ್ ಮಾರ್ಚ್ ಮಾಡಲಾಗ್ತಾ ಇದೆ. ಮೃತ ನೀಟ್ ಆಕಾಂಕ್ಷಿಗಳಿಗೆ ಸಂತಾಪ ಸೂಚಿಸಿ ಮೆರವಣಿಗೆ ಮಾಡ್ತಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಸಿಎಂ ಸುಖವಿಂದರ್ ಸಿಂಗ್ ಭಾಗಿಯಾಗಿದ್ದಾರೆ. ತೆಲಂಗಾಣದಲ್ಲಿ ಸಿಎಂ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಮೆರವಣಿಗೆ ನಡೀತಾ ಇದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಸಿಜೆಪಿ ವಿಜಯೋತ್ಸವ ಆಚರಣೆ ಮಾಡ್ತಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವತ್ತು ಮಧ್ಯಾಹ್ನ ರಾಜೀನಾಮೆ ನೀಡಿದ ಬಳಿಕ ಸಿಜೆಪಿ ಮತ್ತು ಕೇಂದ್ರ ಸರ್ಕಾರದ ನಡುವೆ ಮೂರನೇ ಸುತ್ತಿನ ಸಂಧಾನ ಮಾತುಕತೆ ನಡೆಯಿತು. ಇದರಿಂದಾಗಿ ಸಿಜೆಪಿ ಮತ್ತು ವಿದ್ಯಾರ್ಥಿಗಳ ಬೇಡಿಕೆ ಏನಿತ್ತು ಇದನ್ನ ನೆರವೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಹೀಗಾಗಿ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಸಂಭ್ರಮಾಚರಣೆ ಮಾಡ್ತಾ ಇದೆ. ನೋಡಿ, ತೆಲಂಗಾಣದ ದೃಶ್ಯಾವಳಿಗಳನ್ನ ಗಮನಿಸ್ತಿದ್ದೀವಿ. ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಕ್ಯಾಂಡಲ್ ಮಾರ್ಚ್ನಲ್ಲಿ ಭಾಗಿಯಾಗಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ. ವಿದ್ಯಾರ್ಥಿಗಳೊಂದಿಗೆ ಭಾಗಿಯಾಗಿ ನೀಟ್ ಆಕಾಂಕ್ಷಿಗಳು ಏನು ಸಾವನ್ನಪ್ಪಿದ್ರು ಅವರಿಗೆ ಸಂತಾಪ ಸೂಚಿಸಿ ಮೆರವಣಿಗೆ ಮಾಡ್ತಿದ್ದಾರೆ. ನೋಡಿ, ಹಿಮಾಚಲ ಪ್ರದೇಶದ ದೃಶ್ಯಾವಳಿಗಳಿದು. ಹಿಮಾಚಲ ಪ್ರದೇಶದಲ್ಲಿ ಸಿಎಂ ಸುಖವಿಂದರ್ ಸಿಂಗ್ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸಿಜೆಪಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದ ದೃಶ್ಯಾವಳಿಗಳಿದು. ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಸಿಜೆಪಿ ವಿಜಯೋತ್ಸವ ಆಚರಣೆ ಮಾಡ್ತಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಕಳೆದ 35 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನಾ ನಿರತರಾಗಿದ್ರು. ನಂತರ ಸಂಘರ್ಷ ಕೂಡ ನಡೆಯಿತು ಪೊಲೀಸರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ. ಇದೆಲ್ಲ ಆದ ನಂತರ ಈಗ ಕೊನೆಗೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ಮೊದಲಿನಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂತ ನಿಂತಹ ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಟಂತಹ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಹೀಗಾಗಿ ವಿಜಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಅವರ ಮೊದಲ ಬೇಡಿಕೆಯೇ ಭಾರತ ಶಿಕ್ಷಣ ವ್ಯವಸ್ಥೆಯ ರೂವಾರಿಯಾಗಿರುವಂತಹ ಧರ್ಮೇಂದ್ರ ಸಿಂಗ್ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ಎಲ್ಲ ಪ್ರತಿಭಟನಾಕಾರರ ಆಗ್ರಹ ಆಗಿತ್ತು. ಕೊನೆಗೂ ಕೂಡ ಸ್ವ ಇಚ್ಛೆಯಿಂದ ನೈತಿಕ ಹೊಣೆಯನ್ನ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಮಧ್ಯಾಹ್ನ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ನೀಡಿದ್ರು. ಇದಾದ ನಂತರ ವಿಜಯೋತ್ಸವ ಆಚರಣೆ ಮಾಡ್ತಿದ್ದಾರೆ. ತೆಲಂಗಾಣ, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಹೋರಾಟ ಕೈಬಿಟ್ಟ ಕಾಕ್ರೋಚ್ಗಳಿಂದ ಸ್ವಚ್ಛ ಭಾರತ್ ಅಭಿಯಾನ ನಡೀತಾ ಇದೆ. ಜಂತರ್ ಮಂತರ್ನಲ್ಲಿ ಸ್ವಚ್ಛ ಮಾಡ್ತಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಯ ಟೀಮ್. ಪ್ರತಿಭಟನೆ ನಡೆಸಿದ ಜಾಗವನ್ನ ಸ್ವಚ್ಛಗೊಳಿಸಿ ಮಾದರಿಯಾಗಿದ್ದಾರೆ. ಕಳೆದ 37 ದಿನಗಳಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಿಜೆಪಿಯವರು. ಅವರ ಬೇಡಿಕೆಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನು ನೀಡಲಿಕ್ಕೆ ಕೂಡ ಎಷ್ಟು ಸಾಧ್ಯವಾಗುತ್ತೆ, ಸರ್ಕಾರದಿಂದ ಏನೇನೆಲ್ಲ ನಿಯಮಾವಳಿಗಳಿದೆ ಅದರ ಪ್ರಕಾರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಪರಿಹಾರ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಆಗಿತ್ತಲ್ಲ, ಸಂಘರ್ಷ ನಡೆದಂತಹ ಸಂದರ್ಭದಲ್ಲಿ, ಸಂಸತ್ ಚಲೋ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಎಫ್ಐಆರ್ ಅನ್ನ ರದ್ದುಗೊಳಿಸಲು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಸತತ 37 ದಿನಗಳಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಿಂದಾಗಿ ಅಲ್ಲಿ ಏನೇನೆಲ್ಲ ಹಾನಿಯಾಗಿತ್ತು, ಮತ್ತೆ ಅಲ್ಲಿ ಕಸ ಬಿದ್ದಿತ್ತು, ಪೇಪರ್ಗಳು ಬಿದ್ದಿತ್ತು, ಅಲ್ಲೇ ಊಟ ಮಾಡ್ತಾ ಇದ್ರು, ಅಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅದೇ ಪ್ರತಿಭಟನಾ ನಿರತರಾಗಿದ್ದಂಥವ್ರು ಈಗ ಸ್ವಚ್ಛತಾ ಕಾರ್ಯವನ್ನ ಕೂಡ ಮಾಡಿ ಮಾದರಿಯಾಗಿದ್ದಾರೆ.
ಈ ಜನರೇಷನ್ ಝಿ ಅವ್ರು ಇದಾರಲ್ಲ, ಜೆನ್ ಝಿ ಅವರು, ಅವರನ್ನ ಊಹೆ ಮಾಡಲಿಕ್ಕೆ ಕೂಡ ಅವರು ಈ ರೀತಿ ಅಂತ ಒಂದು ನಿಖರವಾಗಿ ಹೇಳೋದು ಕೂಡ ಅವರ ಗುಣಲಕ್ಷಣಗಳನ್ನ ಕಷ್ಟ ಆಗುತ್ತೆ. ಆ ರೀತಿ ಈಗ ಪ್ರತಿಭಟನೆ ಮಾಡಿದ್ದಾಯ್ತು, ಕೇಂದ್ರ ಸರ್ಕಾರದಿಂದಲೇ ಜಯ ಗಳಿಸಿದ್ದು ಆಯ್ತು. ಈಗ ಸ್ವಚ್ಛ ಭಾರತ್ ಅಭಿಯಾನವನ್ನ ಮಾಡಿ ಮಾದರಿ ಆಗ್ತಿದ್ದಾರೆ ನೋಡಿ.